ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಹಗಲು ಜಾಸ್ತಿ ಅಂತ ಕ್ಲಿಪ್ಪಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ ನನಗೆ. ಸಂಜೆ ಆಗುವಾಗ ನೋಡಿ ಅಂತೆ ನಮ್ಮ ಹಟ್ಟಿಯಲ್ಲೆಲ್ಲ ಎಂತ ಬಂದಿದೆ ಅಂತ. ಇದು ಹೆಜ್ಜೆನುಗಳಾಯಿತಾ, ಇಲ್ಲಿ ಎಲ್ಲಿಯೋ ಹತ್ತಿರ ಗೂಡು ಉಂಟು ಕಾಣ್ತದೆ. ಮೊನ್ನೆಯಿಂದ ರಾತ್ರಿ ಎಲ್ಲ ಇಲ್ವಾ, ನಮ್ಮ ಮನೆಯ ಲೈಟಿನ ಬೆಳಕಿಗೆ ಬರ್ತಾ ಇತ್ತು ಒಂದು ಹುಳಗಳು. ಆಗ್ಲೇ ನಮಗೆ ಸಂಶಯ ಇತ್ತು ಇಲ್ಲ ಎಲ್ಲಿಯಾದ್ರೂ ಇರ್ಬೋದಂತ. ಮತ್ತೆ ನೋಡಿದ್ರೆ ನೋಡಿ ಅಂತ ಇವತ್ತೆಷ್ಟು ಬಂದಿದೆ ಅಂತ. ನಮ್ಮ ಹಟ್ಟಿಯಲ್ಲಿ ಸಗಣಿ ಗೋಮೂತ್ರ ಎಲ್ಲ ಉಂಟಲ್ಲ, ಅದನ್ನು ಗೂಡು ಕಟ್ಟುವಾಗ ಎಂತಾದ್ರೂ ಮಾಡ್ಲಿಕ್ಕೆ ಅಥವಾ ಅವುಗಳಿಗೆ ಆಹಾರವ ಎಂತ ಗೊತ್ತಿಲ್ಲ, ಒಟ್ಟಾರೆಯಾಗಿ ಹಟ್ಟಿಯಲ್ಲಿ ಅವುಗಳದ್ದೇ ಜೇಂಕಾರ ಕೇಳ್ತಾ ಇತ್ತು. ಹಟ್ಟಿಯಲ್ಲಿ ಇಡೀ ಇಲ್ವಾ, ಮನೆಯ ಹಂಚಿನ ಕೆಲಸದ ಕಾರಣದಿಂದ ಕಸ ಆಗಿದೆ. ನಮ್ಮ ಮನೆಯಲ್ಲಿ ಹೇಗೆ ಕಸ ಆಗಿದೋ ಹಾಗೆ ಉಂಟು ಎಲ್ಲ ಕಡೆ ಕೂಡ. ಎಲ್ಲ ಕೆಲಸ ಪೂರ್ಣಗೊಂಡ ನಂತರ ಇಲ್ಲೆಲ್ಲ ಚಂದ ಸ್ವಚ್ಛ ಮಾಡಬೇಕಷ್ಟೇ, ಇಲ್ಲದಿದ್ರೆ ಪ್ರತಿದಿನ ಅದೇ ಗೋಳು. ಈಗ ನನ್ನ ಕೆಲಸ ಕೂಡ ಮುಗೀತು, ಹಾಗೆ ಹಂಚಿನ ರಿಪೇರಿ ಮಾಡುವವರು ಕೂಡ ಅವರ ಕೆಲಸ ಮುಗಿಸಿ ಅಂತ ಹೇಳಿದ್ರೆ ಇವತ್ತಿನ ಕೆಲಸ ಮುಗಿಸಿ ಹೋದ್ರು. ನಾಳೆ ಕೂಡ ಬರ್ತಾರೆ. ಇವತ್ತೆಷ್ಟೆಲ್ಲ ಆಯ್ತು ಅಂತ ಅಪ್ಡೇಟ್ ಕೊಡ್ತೇನೆ ಆಯ್ತಾ ನಾನು. ನೋಡಿ ಈಗ ನೋಡಿ ಅಂತೆ ಅಲ್ಲಿ ರೀಪು ಎಲ್ಲ ಹಾಕಿ ಎಷ್ಟು ಚಂದ ಆಯ್ತು ಅಂತ. ಮತ್ತೆ ಇದೆಲ್ಲ ಹಾಗೆ ಉಂಟು. ಇಲ್ಲಿ ನೋಡಿ ಅಂತ ಎಷ್ಟು ಚಂದ ಕಾಣ್ತದೆ ಅಂತ ಅಲ್ವಾ. ಇದೆಲ್ಲ ಕೆಳಗೆ ಇಲ್ಲಿ ಅವರಿಗೆ ಮರದ್ದೆಲ್ಲ ಕೆಲಸ ಮಾಡಲಿಕ್ಕೆ ಹೀಗೆ ಮೇಲೆ ಒಂದು ಈ ಹಸಿರು ರೀತಿ ಟರ್ಪಲ್ ಬರ್ತದಲ್ಲ, ಅದನ್ನು ಹಾಕೋದು. ಯಾಕಂತ ಹೇಳಿದ್ರೆ ಮೇಲೆ ಬಿಸಿಲು ಬರಬಾರ್ದಲ್ವ, ಮರ ಕೂಡ ಮತ್ತೆ ಹಾಳಾಗ್ತದೆ ಅಂತ ಹೇಳಿ ಇಲ್ಲಿ ಅವರೇ ಎಲ್ಲ ವ್ಯವಸ್ಥೆ ಮಾಡಿ ಕಟ್ಟಿ ಇದರ ಕೆಳಗೆ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಆಗಿ ಅವ್ರು ಇಲ್ಲೇ ಮಲಗೋದು ಕೆಲವೊಂದ್ಸಲ. ಹಾಗೆ ಇದೆಲ್ಲ ಹಳೆ ಪಕಾಸು ನೋಡಿ, ಎಷ್ಟು ಸಮಯ ಆಯ್ತು ಇದಕ್ಕೆ ಅಂತ ಹೇಳಿದ್ರೆ ಇನ್ನೂ ಕೂಡ ಎಂತ ಆಗ್ಲಿಲ್ಲ. ಇದು ತೆಂಗಿನ ಮರದ್ದಂತೆ, ನೋಡಿ ಎಷ್ಟು ಗಟ್ಟಿ ಉಂಟು ಅಂತ. ನಿಮ್ಗೆ ಅಲ್ಲಿ ಟಿವಿ ಕಾಣ್ತಾ ಇರ್ಬೋದು. ಟಿವಿಯಲ್ಲಿ ಎಂತ ಗೊತ್ತುಂಟ, ಅಪ್ಪ ಯೂಟ್ಯೂಬ್ ಕಾಸ್ಟ್ ಮಾಡಿ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ ಆಯ್ತಾ. ನಾನು ಹಾಗೆ ಇಲ್ಲಿಂದ ನಿಮ್ಗೆ ತೋರಿಸ್ತಾ ಇರುವಂತದ್ದು. ನಮ್ಮ ಮನೆಯಲ್ಲಿ ಪ್ರತಿದಿನ ಹೀಗೆ ನಾನು ವ್ಲಾಗ್ ಹಾಕಿದ್ದನ್ನೆಲ್ಲ ನೋಡ್ತಾರೆ ಆಯ್ತಾ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಇದಕ್ಕೆ ನಾವಿಲ್ವಾ ಬಾಳೆ ಹೂ ಅಂತ ಹೇಳುದು. ಎಷ್ಟು ಚಂದ ಕಾಣ್ತದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಇದನ್ನು ಬ್ಯಾಕ್ ಕ್ಯಾಮರಾದಲ್ಲಿ ಶೂಟ್ ಮಾಡಿ ತೋರಿಸ್ತೇನೆ ಆಯ್ತಾ. ತುಂಬಾ ಚಂದದ ಹೂ, ಬಿಸಿಲೆಲ್ಲ ಬೀಳುವಾಗ ಇಲ್ವಾ ಎಷ್ಟು ಚಂದ ಕಣ್ಣಿಗೆ ಹೊಳಿತದೆ ಈ ಬಣ್ಣ ಅಂತ ಹೇಳಿದ್ರೆ. ನೋಡಿ ತೋರಿಸ್ತೇನೆ ನೋಡಿ ಅಂತೆ. ಈಗ ಅಲ್ಲಿ 3 ಗಿಡ ಕಾಣ್ತಾ ಇರ್ಬೋದು ನಿಮ್ಗೆ. ಇದು ಎಲ್ಲಿಂದ ಅಂತ ಹೇಳಿದ್ರೆ ನನ್ನ ತಂದೆ ಇಲ್ವಾ ಪೇಟೆಯಿಂದ ಬರುವಾಗ ದಾರಿ ಬದಿಯಲ್ಲಿ ಇತ್ತಂತೆ ಇದು ಬಿಸಾಡಿಕೊಂಡು. ಹಾಗೆ ಸುಮ್ಮನೆ ಹೇಗೂ ಸಾಯುವ ಗಿಡ ಅಂತ ಹೇಳಿಲ್ವಾ, ಅದನ್ನು ತಂದು ಇಲ್ಲಿ ನೆಟ್ಟದ್ದಾಯ್ತಾ. ನೋಡಿ ಅಂತ ಎಷ್ಟು ಚಂದ ಬಂದಿದೆ ಅಂತ. ಈಗ ಎಲ್ಲ 3 ಗಿಡ ಆಗಿದೆ ಅದರಲ್ಲಿ. ಪ್ರತಿದಿನ ಹೀಗೆ ಹೂ ಕೂಡ ಕೊಡ್ತದೆ ನೋಡಿ ಅಂತೆ. ಈಗ ತುಂಬ ಸಂಜೆ ಆಗಿದೆ, ಕತ್ತಲಾಗ್ತಾ ಬಂತು. ನಾನು ಅಮ್ಮ ಮತ್ತೆ ಮಲ್ಲಿ ಎಲ್ಲಿಗೆ ಹೋಗುದು ಗೊತ್ತುಂಟಾ. ನಾನು ಮೊನ್ನೆ ಒಂದ್ಸಲ ನಿಮಗೆ ಅಬ್ಳುಕ ಹಣ್ಣು ಅಂತ ತೋರಿಸಿದ್ದೆ, ಕಾಯಿಯನ್ನು ತೋರಿಸಿದ್ದೆ. ಅದು ಹಣ್ಣಾಗಿದೆ ಅಂತ ನೋಡಲಿಕ್ಕೆ ಹೋಗುದು. ಈಗ ತುಂಬ ವಿಡಿಯೋಗಳು ಬರ್ತಾ ಉಂಟು ಅಬ್ಳುಕ ಹಣ್ಣಾದದ್ದು, ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಕೂಡ ಹಣ್ಣಾಗಿದೆ ಅಂತ ನೋಡುವ ಅಂತ. ಹಗಲು ಹೋಗ್ಲಿಕ್ಕೆ ಆಗುದಿಲ್ಲ, ನನಗೆ ಕೆಲಸ ಇರ್ತದೆ. ಮತ್ತು ಶನಿವಾರ ಆದಿತ್ಯವಾರ ಅವಳಿರುವುದಿಲ್ಲಂತೆ, ಅವಳಿಗೆ ಈಗ ರಜೆ ಇತ್ತು. ನಾಡಿದ್ದು ಸೋಮವಾರದಿಂದ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ 2 ದಿವಸ ಎಲ್ಲಿಗೂ ಸಂಬಂಧಿಕರ ಮನೆಗೆ ಹೋಗ್ತೇನೆ ಅಂತ ಹೇಳ್ತಿದ್ದಾಳೆ. ಹಾಗಾಗಿ ಇನ್ನೂ ನನ್ನ ಜೊತೆ ತಿರುಗಾಡಲಿಕ್ಕೆಲ್ಲ ಅವಳು ಬರುವುದಿಲ್ಲ ಕಾಲೇಜಿಗೆ ಹೋದ ನಂತರ. ಅದಕ್ಕೆ ಇವತ್ತೊಂದು ಸಮಯ ಉಂಟು ಅಂತ ನಾನು ಹೋಗ್ತೇನೆ ಅವಳ ಜೊತೆಗೆ. ಹಾಗೆ ಅಮ್ಮ ಕೂಡ ಬರ್ತೇನೆ ಅಂತ ಹೇಳಿದ್ರು. ಹೋಗುವ ಬನ್ನಿ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ ಆಯಿತಾ. ಟ್ಯಾಂಕ್ ನಿರ್ಮಾಣಕ್ಕೆ ಒಂದು ರೆಡಿ ಮಿಕ್ಸ್ ಅಂತ ಒಂದು ಸಿಮೆಂಟ್ ಎಲ್ಲ ಕಲಸಿ ಅದನ್ನು ತೆಕ್ಕೊಂಡು ಹೋಗುವ ವಾಹನ ಬರ್ತದೆ ಆಯಿತಾ. ಅದರಿಂದ ಎಲ್ಲ ಈ ರೀತಿ ಮಾರ್ಗದುದ್ದಕ್ಕೂ ಬಿದ್ದುಕೊಂಡಿರುವಂಥದ್ದು ಸಿಮೆಂಟ್ ಮಿಶ್ರಣ ಇದು. ಇಲ್ಲಿ ಕೆಳಗೆ ಕಾಣ್ತಾ ಇರೋದು ನಮ್ಮ ಮಲ್ಲಿ ಅವರ ಮನೆ ಆಯಿತಾ. ಸುಸ್ತಾಯ್ತು, ಯಾಕಂತ ಹೇಳಿದರೆ ಅಲ್ಲಿಂದ ಫುಲ್ ಹೀಗೆ ಒಂದು ಅಪ್ಪ ಸಿಗ್ತದೆ, ಆ ಅಪ್ಪ ಹತ್ತಿಕೊಂಡು ಬರಬೇಕಿಲ್ಲಿ. ಅವಳು ಅವಳ ಮನೆಗೆ ಹೋದ್ಲು, ಹಾಗೆ ಬರ್ತೇನೆ ಅಂತ ಹೇಳಿದ್ಲು. ಹಾಗೆ ನಾನು ಹೋಗೋದು ನೋಡಲಿಕ್ಕೆ. ಆಯ್ತು, ಇಲ್ಲಿಯೇ ಇರೋದು. ಕಾಯಿ ದೂರದಿಂದಲೇ ಕಾಣ್ತಾ ಉಂಟು, ಇಲ್ಲಿ ಹಣ್ಣು ಆಗಲಿಲ್ಲ. ನಿಜ ಹೇಳಬೇಕಾ, ನಾನು ಹೋಗ್ತೇನೆ ಅಂತ ಹೇಳಿದಾಗಲೇ ಅಪ್ಪ ಹೇಳಿದ್ದಾರೆ
ಅದು ಹಣ್ಣಾಗಲಿಲ್ಲ. ಈಗ ಹೋದರೆ ಸಿಗ್ಲಿಕ್ಕಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ಸಮಯ ಆಗಬೇಕು, ಅದು ಹಣ್ಣಾಗೋದಿಲ್ಲ ಇಷ್ಟು ಬೇಗ ಅಂತ ಹೇಳಿದರು. ನಾನು ಹಠದಲ್ಲಿ ಬಂದದ್ದು. ಎಲ್ಲ ಕಡೆ ಆಗಿದೆ, ನಮ್ಮಲ್ಲಿ ಸಹ ಆಗಿರ್ಬೋದು ಅಂತ. ನೋಡಿದರೆ ನೋಡಿ ಕಾಯಿ ಕಾಣ್ತಾ ಇರ್ಬೋದು ನಿಮಗೆ. ಅಲ್ಲಲ್ಲಿ ಕಾಯಿ ಮೇಲೆ ಉಂಟು, ಅಲ್ಲಿ ಮರದಲ್ಲೆಲ್ಲ ತುಂಬ ಉಂಟಾಯ್ತಾ ಕಾಯಿ. ನೋಡಿ ಅಂತ ಇಲ್ಲಿ ಇದು ಕಾಯಿ ಆಯ್ತಾ, ಇಲ್ಲಿ ಕೂಡ ಕಾಣ್ತಾ ಇರ್ಬೋದು. ಕೆಳಗೆ ಉಂಟು. ಮೊನ್ನೆ ಈ ಕಡೆ ಎಲ್ಲ ತುಂಬ ಇತ್ತು, ಈಗ ಅದು ಕಾಣ್ತಾ ಇಲ್ಲ. ಈಗ ಸ್ವಲ್ಪ ಆಚೆ ಉಂಟು, ಹಣ್ಣಾಗ್ಲಿಕ್ಕೆ ಆಗುವಾಗ ನಮ್ಮ ಕೈಗೆ ಎಟಾಕುವ ಹಾಗಿಲ್ಲ ಕಾಣ್ತದೆ. ಅದರಲ್ಲಿ ಮೇಲೆ ಎಲ್ಲ ತುಂಬ ಉಂಟು. ಈಗ ನಾನು ಮಲ್ಲಿಯವರ ತೋಟಕ್ಕೆ ಹೋಗ್ತಾ ಇದ್ದೇನೆ. ಒಂದು ಮಾನ್ಸ್ಟೆರಾ ಅಂತ ಒಂದು ಬಳ್ಳಿ ಬರ್ತದೆ ಆಯ್ತಾ. ಅದು ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಉಂಟು, ಈ ಮನಿ ಪ್ಲಾಂಟಿನ ಹಾಗೆ ನಡುವಲ್ಲಿ ಸ್ವಲ್ಪ ತೂತು ಇರುವ ಎಲೆ. ಅದು ತುಂಬ ಎತ್ತರಕ್ಕೆಲ್ಲ ಬೆಳೆದಿರ್ತದೆ. ಅದರಲ್ಲಿ ಒಂದು ಮೆಕ್ಕೆಜೋಳ ಎಲ್ಲ ಬರ್ತದಲ್ಲ, ಆ ರೀತಿ ಹಣ್ಣಾಗ್ತದೆ. ಆ ಹಣ್ಣು ತಿನ್ನಲಿಕ್ಕೆ ತುಂಬ ಚೆಂದ ಆಗ್ತದೆ. ಹಾಗೆ ನಾನು ತಿನ್ನಲಿಲ್ಲ, ಆದರೆ ನಾನು ಇನ್ಸ್ಟಾದಲ್ಲಿ ಮತ್ತು ಕೆಲವು ಮೂಲಗಳಲ್ಲೆಲ್ಲ ನೋಡಿದ್ದೇನೆ. ಹಾಗೆ ಆ ಹಣ್ಣು ಇದು ಇವರ ತೋಟದಲ್ಲಿ ಉಂಟಂತ ನೋಡಲಿಕ್ಕೆ ಹೋಗೋದು. ಬಳ್ಳಿ ಉಂಟಂತೆ, ಆದರೆ ಹಣ್ಣು ಅಂತ ಹೇಳಿದರೆ ಕಾಯಿ ಎಲ್ಲ ಬಿಟ್ಟಿದ ಅಂತ ನೋಡಿ ಬರುವಂತ ಹೋಗೋದು. ಮೊನ್ನೆಯಿಂದ ಕಾಯ್ತಾ ಇದ್ದೆ ನಾನು. ಇವಳ ಅಮ್ಮ ಮತ್ತು ತಂಗಿ ಎಲ್ಲ ಇದ್ರು, ಅವರ ಹತ್ರ ಎಲ್ಲ ಮಾತಾಡಿ ಬಂದದ್ದಾಯ್ತಾ. ಅವರದ್ದೆಲ್ಲ ಕ್ಲಿಪ್ಪಿಂಗ್ ಮಾಡಲಿಲ್ಲ, ಸುಮ್ಮನೆ ಅವರಿಗೆ ಇಷ್ಟ ಇಲ್ಲದಿದ್ದರೆ ಯಾಕೆ ಅಲ್ವಾ. ಹಾಗೆ ಮೊನ್ನೆ ಇದೇ ಜಾಗದಲ್ಲಿ ನಾಗರ ಹಾವಿದ್ದದ್ದಾಯ್ತಾ, ಸೇಮ್ ಇದೇ ಜಾಗದಲ್ಲಿ. ಇವತ್ತು ಮಾನ್ಸ್ಟರಾ ಅದೇ ಇಲ್ಲಿ ಕಾಣ್ತಾ ಉಂಟಾ, ತೆಂಗಿನ ಮರದಲ್ಲಿ ಕತ್ತರಿ ಎಲೆ ಬಂದು ಅದರಲ್ಲೇ ಬಿಡುವಂತಹ ಕಾಯಿ ಆಯ್ತಾ. ತುಂಬ ಒಳ್ಳೇದಾಗ್ತದಂತೆ ತಿನ್ನಲಿಕ್ಕೆ. ಹಾಗೆ ನನಗೆ ತುಂಬ ಕುತೂಹಲ ಉಂಟು, ಅದರಲ್ಲಿ ಕಾಯಿ ಉಂಟಾ ಇಲ್ವಾ ಅಂತ ನೋಡುವ ಈಗ ಬನ್ನಿ. ನೋಡಿ ಇಲ್ಲಿ ಇನ್ನೊಂದು ಮರ ಕೂಡ ಉಂಟು, ಹಾಗೆ ಇಲ್ಲಿ ಕೂಡ ಉಂಟು. 3 ಮರದಲ್ಲಿ ಒಟ್ಟು ಮಾನ್ಸ್ಟರ್ ಉಂಟು. ಇದೇ ಬಳ್ಳಿ ಆಯ್ತಾ, ನೋಡಿ ಇದರಲ್ಲಿ ಬಿಡ್ತದೆ ಒಂದು ಹಣ್ಣು. ಈ 3 ಮರದಲ್ಲಿ ಉಂಟು. ಇದು ನಮ್ಮ ಚಂಪಿಯ ತಾಯಿಗೆಲ್ಲ ತಿನ್ನಲಿಕ್ಕೆ. ವಾವ್, ಇಲ್ಲಿ ನೋಡಿ ಅಂತೆ ಇವರ ಮನೆಯದ್ದು ಪುಟ್ಟ ಗಾರ್ಡನ್ ಆಯ್ತಾ. ಇದು ಚಂದ ಉಂಟಲ್ಲ. ಸೊ ಅಂಡ ಮೊಬೈಲ್ ಕೆಂಪು ತೋಜುಜಿ ಒಂಚೂರು ಕೇಸರಿ ಟೈಪ್ ತೋಜುಂಡತ. ಈಗ ಇವರ ಮನೆಯಿಂದ ನಮ್ಮ ಮನೆ ಅಂತ ಪಯಣ ಸಾಗ್ತಾ ಉಂಟು. ನನ್ನ ಜೊತೆ ಮಲ್ಲಿ ಕೂಡ ಇದ್ದಾಳೆ. ಅವಳ ಅಮ್ಮನಿಗೆ ಮಾಣಿಕ್ಯ ಹಣ್ಣು ಬೇಕಂತೆ. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ, ನೋಡಿದವರು ನೋಡಿ, ಮಾಣಿಕ್ಯ ಹಣ್ಣಿನ ಬಗ್ಗೆ ವಿಡಿಯೋ ಹಾಕಿದ್ದೇನೆ. ಹಾಗೆ ಅದು ಬೇಕಂತೆ, ಅದನ್ನು ತೆಕ್ಕೊಂಡು ಬರಲಿಕ್ಕೆ ಅವಳು ನನ್ನ ಜೊತೆ ನಮ್ಮ ಮನೆ ಹತ್ರ ಬರ್ತಾ ಇದ್ದಾಳೆ. ಅವಳು ಮುಂದೆ ಓಡಿದ್ಲಾಯ್ತಾ. ಹಾಗೆ ವಿಷಯ ಅಂತ ಹೇಳಿದರೆ, ಅವಳಿಗೆ ಈಗ 2 ದಿನದಲ್ಲಿ 3 ದಿನದಲ್ಲಿ ರಜೆ ಮುಗೀತದಲ್ಲ. ಹಾಗಾಗಿ ನಾಳೆ ನಾಡಿದ್ದವಳು ಸಂಬಂಧಿಕರ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ನಾನು ಮೆಲ್ಲನೆ ಅವಳ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನದಲ್ಲಿದ್ದೇನೆ. 2 ದಿವಸ ಇರೋದು, ನನಗೆ ರಜೆ ಇರುವಾಗ ನೀನು ಕೂಡ ಇರೋದಿಲ್ಲ, ನಾವು ಎಲ್ಲಿ ಸುತ್ತಾಡೋದು ಹಾಗೀಗೆಲ್ಲ ಹೇಳಿದಾಗ ಅವಳ ಮನಸ್ಸು ಕೂಡ ಕರಗ್ತಾ ಉಂಟು. ಮತ್ತು ಅವಳ ತಂಗಿ ಹೋಗ್ತಾಳಂತೆ, ಮತ್ತು ಇವಳಿಗೆ ಕೂಡ ಅಷ್ಟೇ. ಹಾಗೆಲ್ಲ ಸ್ವಲ್ಪ ಇಂಟ್ರೋವರ್ಟ್ ಅವಳು, ಅಂದರೆ ಎಲ್ಲರ ಜೊತೆ ತುಂಬ ಖುಷಿಯಿಂದ ಬೆರೆಯೋದಿಲ್ಲ. ಯಾರಾದರೂ ಇಷ್ಟ ಆದರೆ ಮಾತ್ರ ಅವರ ಜೊತೆಗೆ ಬರುದಾಯ್ತು ಅವಳು. ಹಾಗೆ ಅವಳು ಈಗ ಸ್ವಲ್ಪ ಮನಸ್ಸು ಬದಲಾಗ್ತಾ ಉಂಟು ಅವಳದ್ದು. ಹೋಗುದಿಲ್ಲ, ನಾನು ನಾಳೆಯಿಂದ ಇಲ್ಲೇ ಇರ್ತೇನೆ 2 ದಿವಸ ಅಂತ ಹೇಳ್ತಿದ್ದಾಳೆ. ನೋಡಿ ನನ್ನ ಅಮ್ಮ ನೀರು ಬಿಡ್ತಾ ಇದ್ದಾರೆ ಗಿಡಕ್ಕೆ. ಎಷ್ಟು ಚಂದ ಚಿಗುರಿದೆ ನೋಡಿ ಅಂತೆ. ಎಲ್ಲ ಇನ್ನು ಹೂವು ಅರಳ್ತದೆ. ಆ ಸಮಯದಲ್ಲಿ ನಿಮಗೆ ಖಂಡಿತ ವಿಡಿಯೋ ಮಾಡಿ ತೋರಿಸ್ತೇನೆ. ಇಲ್ಲೊಂದಷ್ಟು ಮೊಗ್ಗುಗಳುಂಟು, ಇಲ್ಲಿ ಕೂಡ ಮೊಗ್ಗು ಬರ್ತಾ ಉಂಟು, ಅಲ್ಲಿ ಕೂಡ ಮೊಗ್ಗುಂಟು. ಯಾರಿಗೆ ಖುಷಿ ಆಗ್ತದೆ ಇಲ್ವಾ ಗೊತ್ತಿಲ್ಲ. ನನ್ನ ಅಮ್ಮ ಅಂತೂ ತುಂಬ ಖುಷಿಯಿಂದ ಇರ್ತಾರೆ ಈ ರೀತಿ ಮೊಗ್ಗೆಲ್ಲ ಅರಳುವಾಗ. ನೀರು ಬೀಳ್ತಾ ಇರುವಂತಹ ಗಿಡ ಕಾಣ್ತಾ ಉಂಟಲ್ಲ ನಿಮಗೆ, ಚಿಗುರು ಬಂದದ್ದು ಇಲ್ಲಿ ಕಾಣ್ತಾ ಇರ್ಬೋದು. ಆ ಗಿಡ ಉಂಟಲ್ವ, ಗುಲಾಬಿ ಗಿಡವನ್ನು ನನ್ನ ತಂದೆಯ ಅಕ್ಕನ ಮನೆಯಿಂದ ತೆಕ್ಕೊಂಡು ಬಂದದ್ದು. ಆವಾಗ ತುಂಬ ವರ್ಷ ಆಯ್ತಂತೆ ತಂದು. ಹಾಗೆ ತಂದು ಇಲ್ವಾ ಇಷ್ಟರ ತನಕ ಅದರಲ್ಲಿ ಹೂವು ಆಗಲಿಲ್ಲ, ಯಾವ ಬಣ್ಣ ಅಂತ ಕೂಡ ಗೊತ್ತಿಲ್ಲ ಅಂತೆ ಅಮ್ಮನಿಗೆ. ತಂದು ನೆಟ್ಟಿದ್ದಾರೆ. ಅದರ ಪಕ್ಕದಲ್ಲಿರೋದು ಕೂಡ ಅಲ್ಲಿಂದಲೇ ತಂದದ್ದು. ಅದೆಲ್ಲ ಹೂ ಆಗ್ತಾ ಉಂಟು, ತುಂಬ ಸಮಯ ಆಯಿತು ಹೂ ಆಗೋದು. ಆದರೆ ಆ ಗಿಡದಲ್ಲಿ ಇನ್ನೂ ಕೂಡ ಹೂ ಬಿಡಲಿಲ್ಲ. ಈಗ ಚಿಗುರು ತುಂಬ ಉಂಟು. ಹಾಗಾಗಿ ಯಾವ ಹೂ ಅಂತ ಹೇಳುವ ಕುತೂಹಲ ಉಂಟು ನಮಗೆ, ನೋಡಬೇಕು ಎಂತ ಅಂತ.
ಇಲ್ಲಿ ಕಾಣ್ತಾ ಇರ್ಬೋದು, ಇದೆಲ್ಲ ನಮ್ಮ ಹಳೇ ಬಟ್ಟೆಗಳಾಯ್ತು, ಅಟ್ಟದಲ್ಲಿದ್ದ ಸಂಗ್ರಹಗಳು ಎಲ್ಲ ಧೂಳು ಹಿಡಿದು ಕಪ್ಪು ಕಪ್ಪಾಗಿದೆ ನಮ್ಮ ಹಳೆ ಬಟ್ಟೆಗಳು. ಇದನ್ನೆಲ್ಲ ಇನ್ನು ಎಂತಾದ್ರೂ ಮಾಡ್ಬೇಕು. ಇದು ಅಟ್ಟದಲ್ಲಿ ಸುಮ್ಮನೆ ಸ್ಟಾಕ್, ಎಂತ ಯೂಸ್ ಇಲ್ಲ. ನೋಡಿ ನಮ್ಗೆ ಇಷ್ಟೇ ಸಿಕ್ಕಿದ್ದು, ಕತ್ತಲಲ್ಲಿ ಕಾಣುದು ಕೂಡ ಇಲ್ಲ ಆಯ್ತು. ನೋಡಿ ಇವತ್ತು ರಾತ್ರಿ ನಮ್ಮ ಮನೆಗೆ ಯಾವ ಅತಿಥಿ ಬಂದಿದ್ದಾರೆ ಅಂತ. ಮನೆಯ ಹಂಚಿನ ರಿಪೇರಿ ಕೆಲಸ ಎಲ್ಲ ಸುಗಮವಾಗಿ ಸಾಗ್ತಾ ಉಂಟಾ, ಎಲ್ಲಿ ಎಲ್ಲಿ ಎಂತೆಲ್ಲ ವ್ಯವಸ್ಥೆ ಆಗಬೇಕು ಅಂತ ಹೇಳೋದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ಅತಿಥಿಗಳು ಬಂದ ಹಾಗೆ ಉಂಟಾಯ್ತಾ. ಇದು ಮರಕಪ್ಪೆ ಆಯ್ತಾ. ಈ ಒಂದು ವಿಡಿಯೋದ ಮೂಲಕ ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಆಯ್ತಾ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.